ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯಾಗ. ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆದ ಸತೀಶ್ ಜಾರಕಿಹೊಳಿ ತನ್ನ ಅಂತಿಮ ನಿರ್ಧಾರ ತಿಳಿಸಿದ ಪ್ರಭಾವಿ ಮಂತ್ರಿ. ಕೈಯಲ್ಲಿ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ರೋಚಕ ಆಗ್ತಿದೆ ಮತ್ತು ಡಿ ಕೆ ಸಿ ಎಂ ಆಗ ಬರ್ತಾ ಇದ್ದ ಹಾಗೆ ಮೊಟ್ಟ ಮೊದಲ ಹಗರಣ, ಅದು ಒಂಥರ ಭಯಂಕರ ಹಗರಣ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಅಷ್ಟು ದೊಡ್ಡ ಹಗರಣವನ್ನು ಸಿಡಿಸಿದೆ. ಸಾಕ್ಷಿ ಇಟ್ಟು BJP ರಾಜ್ಯಪಾಲರಿಗೆ ಹೋಗ್ತಾ ಇದೆ ಕೇಸ್. ಏನಿದು ಹಾಗಾದರೆ ಎಲ್ಲವನ್ನು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಸದ್ಯ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ CM ಚೇಂಜ್ ಆದಮೇಲೆ ರಾಜಕೀಯ ಜಟಾಪಟಿ ಏನೇನು ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಅದರ ಅಪ್ಡೇಟ್ಸ್ ಕೊಟ್ಬಿಡ್ತೀವಿ. ಸತೀಶ್ ಜಾರಕಿಹೊಳಿ ಅವರಿಗೆ ಮೀಡಿಯಾ ಈ ಒಂದು ಪ್ರಶ್ನೆಯನ್ನು ಇಟ್ಟಿದೆ. ಮೊನ್ನೆ ಕನಕಪುರಕ್ಕೆ ಹೋದಾಗ ಹೇಳಿದ್ರಲ್ಲ, 2 ವರ್ಷಕ್ಕೆ CM ಆಗಕ್ಕೆ ಬಂದಿದ್ದೀನಿ ನಾನು, 2 ವರ್ಷಕ್ಕೆ CM ಆದರೆ ಸಾಕಾ, ಮತ್ತೆ CM ಆಗಬೇಡವ, 28ಕ್ಕೆ ಮತ್ತೆ CM ಆಗಿ ಒಟ್ಟು 7 ವರ್ಷ CM ಕುರ್ಚಿಯಲ್ಲಿ ಕೂರಲೇಬೇಕು ಅಂತ ಶಪಥ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೆಡ್ ಹೊಡೆದಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾವ ರೀತಿ? ಶಾಸಕಾಂಗ ಸಭೆ ತೀರ್ಮಾನಿಸುತ್ತೆ, ಹೈಕಮಾಂಡ್ ತೀರ್ಮಾನಿಸುತ್ತೆ, ನಾವೆಲ್ಲ ಸೇರಿ ಕಾಂಗ್ರೆಸ್ ಗೆಲ್ಲಿಸೋ ಕೆಲಸ ಮಾಡ್ತೀವಿ, ಆದರೆ ಅಲ್ಲಿ ಯಾರು ಕೂರಬೇಕು ಅನ್ನೋದನ್ನು ಶಾಸಕಾಂಗ ಸಭೆ ತೀರ್ಮಾನಿಸುತ್ತೆ ಅಂತ. ಅಂದರೆ ಈಗ ಮೊನ್ನೆ CM ಆಯ್ಕೆ ಶಾಸಕರ ಮೂಲಕ ಆಗಲಿಲ್ಲ, ಹೈಕಮಾಂಡ್ ಮೂಲಕ ಆಯಿತು. ಆಗಲೇ ಶಾಸಕರು ರೊಚ್ಚಿಗೆದ್ದಿದ್ರು. 30-40 ಜನ ಶಾಸಕರು ಸಿದ್ದರಾಮಯ್ಯನವ್ರ ಮನೇಲಿ ಹೋಗಿ ನಾವು ಪರಮೇಶ್ವರ್ ಅವ್ರ ಹೆಸರು ಹೇಳ್ತೀವಿ, DKಗೆ ವೋಟ್ ಹಾಕಲ್ಲ, ಶಾಸಕಾಂಗ ಸಭೆಯಲ್ಲೇ ನಿರ್ಧಾರ ಆಗಬೇಕು, ಹೈಕಮಾಂಡ್ ಘೋಷಣೆ ಮೂಲಕ ಅಲ್ಲ ಅನ್ನುವ ಆಕ್ರೋಶ ಸಿಡಿದಿತ್ತು. ಆಮೇಲೆ ಹಂಗೂ ಹಿಂಗೂ ಶಾಸಕಾಂಗ ಸಭೆ ದೊಡ್ಡ ಮಟ್ಟದಲ್ಲಿ ಮಾಡದೆ ಒಂದೇ ಸಾಲಲ್ಲಿ ನಿರ್ಣಯ ಮಂಡಿಸಿ ಹೈ ಡ್ರಾಮಾ ತಪ್ಪಿಸ್ತು ಹೈಕಮಾಂಡು. ಸದ್ಯಕ್ಕೆ ಕಟ್ ಹಾಕದಂಗೆ ಹೇಗೋ ಬಾಯಿ ಮುಚ್ಚಿಸಿ ಎಲ್ಲರನ್ನೂ ಸಮಾಧಾನ ಮಾಡಿ ಇಡಲಾಗಿದೆ. ಆದರೆ ಇನ್ನು ಮುಂದೆ ಹಂಗಾಗಲ್ಲ, 28ರಲ್ಲಿ ಏನಾಗುತ್ತೆ ಅನ್ನೋದನ್ನು ಶಾಸಕಾಂಗ ಸಭೆ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಕೂಡ ಸೇರಿಸ್ಕೊಂಡು ಹೇಳ್ತಾರೆ, ಬಟ್ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗತ್ತೆ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು. ಅದು ಅವತ್ತಿಗಾಗತ್ತೆ, ಇವತ್ತಿಗೆ ಹೇಳೋದಲ್ಲ ಅದು ಅಂತ. ಮೊನ್ನೆ ನಾವು ನೋಡಿದ್ವಿ, ತುಂಬ ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಅಧ್ಯಕ್ಷ ಕುರ್ಚಿ ತಪ್ಪಿದ ಬೇಜಾರಲ್ಲಿದ್ದರು ಅವರು, 2ರೊಳಗೆ ಒಂದೇ ಅಂತ. 2ರೊಳಗೆ ಒಂದೇ ಆದ್ರೂ ಮಂತ್ರಿ ಇಲ್ಲ ಅಧ್ಯಕ್ಷ ಕುರ್ಚಿನೇ ಬೇಕಿತ್ತು ಅವ್ರಿಗೆ ಅನ್ನೋ ರೀತಿ ಇತ್ತು ರಿಯಾಕ್ಷನ್ನು. ಹಿಡ್ತಾ ಏನು ತಪ್ತಾ ಇರಲಿಲ್ಲ, ಇನ್ನೂ ಗಟ್ಟಿ ಆಗ್ತಿತ್ತು ಅಧ್ಯಕ್ಷ ಆಗಿದ್ರೆ ಅಂತ. ಆದರೆ ಏನಂತೆ, ಅಧ್ಯಕ್ಷ ಆಗೇ CM ಆಗಬೇಕಂತಿಲ್ಲ, CM ಆಗಕ್ಕೆ ಅಧ್ಯಕ್ಷ ಕುರ್ಚಿ ಅನಿವಾರ್ಯ ಅಲ್ಲ. ಸಿದ್ದರಾಮಯ್ಯನವ್ರೇನು ಅಧ್ಯಕ್ಷ ಆಗಿದ್ರ, ನಮ್ಮ ಕಣ್ಣು ಮುಂದೆ ಲೇಟೆಸ್ಟ್ ಎಕ್ಸಾಂಪಲ್ಲೇ ಇದೆಯಲ್ಲ ಅನ್ನುವ ಮೂಲಕ 28ಕ್ಕೆ ನಾನು CM ಕುರ್ಚಿ ಅಭ್ಯರ್ಥಿ ಅಂತ ಅವರು ಬಹಳಷ್ಟು ಸರಿ ಹೇಳಿದರು. ಅದನ್ನು ಅಧ್ಯಕ್ಷ ಕುರ್ಚಿ ಕಿತ್ಕೊಳ್ಳೋ ಮೂಲಕ ಕಿತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನುವ ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ಸುಮಾರು ಟೀಕೆ ಟಿಪ್ಪಣಿಗಳನ್ನೆಲ್ಲ ಮಾಡಿದ್ರು. ಅದು ಓಪನ್ ಆಗೇನೆ ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಸರ್ಕಾರಕ್ಕೆ ಹೊರೆ ಅನ್ನೋದ್ರಿಂದ ಹಿಡಿದು ಅದು ಸ್ವಲ್ಪ ಜಟಾಪಟಿ ಕಾರಣ ಆಯಿತು ಫಸ್ಟ್ ಡೇನೆ. ಈಗ ಶಾಸಕಾಂಗ ಸಭೆ ತೀರ್ಮಾನಿಸುತ್ತೆ ಅಂತಿದ್ದಾರೆ. ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಮ್ಮ ಕೈಯಲ್ಲಿ ಏನಿಲ್ಲ. ಎಲ್ಲರದು ಒಂದೇ ಉದ್ದೇಶ, ಮತ್ತೆ ನಮ್ಮ ಸರ್ಕಾರ 28ಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ರಿ ಸರ್. ಅದು ಹೇಳಿದಿಲ್ಲ, ಅದೆಲ್ಲ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅದು ಆವಾಗ ವಿಚಾರ. ಈಗ 28 ನಾವು ಗೆಲ್ಸೋನೆಲ್ಲ ಕೂಡಿ ಆವಾಗ ಅದ್ರ ಬಗ್ಗೆ ನೋಡೋಣ. ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಮ್ಮ ಕೈಯಲ್ಲಿ ಏನಿಲ್ಲ. ಶಾಸಕರ ಬಲ ಅಂತ ಬಂದಾಗ ಮತ್ತೆ DKಗೆ ಥ್ರೆಟ್ ಕಾದಿದೆಯಾ, ಅವರ ದಾರಿ ಸುಗಮ ಇಲ್ಲ. ಮತ್ತು ಇನ್ನು ಮುಂದೆ ಏನೇನು ಲೆಕ್ಕಾಚಾರಗಳನ್ನು ಹಾಕ್ತಾರೆ ಸತೀಶ್ ಜಾರಕಿಹೊಳಿ, ಯಾವ ರೀತಿ ತಂಡ ರೆಡಿ ಮಾಡ್ತಿದ್ದಾರೆ ಅನ್ನೋದ್ರ ಸ್ಪಷ್ಟ ಸುಳಿವು ಇದು. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರು ಡೆಲ್ಲಿಲಿದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ನೇರ ಹೇಳಿಬಿಟ್ಟಿದ್ದಾರೆ, ತನ್ನ ತೀರ್ಮಾನ ತಗೊಂಡಾಗಿದೆ, ಏನೂ ಹೇಳಬೇಡಿ, ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಕೊಡೋದಾದರೆ ಹೇಗೆ DK ಕೊಟ್ಟಿದ್ರು ಕಳೆದ ವರ್ಷ ಕಂಪ್ಲೀಟ್ ಎಲ್ಲ BDA BMRDA ಸೇರಿದಂತೆ ಬೆಂಗಳೂರು ನಗರ ಅಭಿವೃದ್ಧಿ ಹಾಕ್ಕೊಡಿ, ಇಲ್ಲಾಂದರೆ ನನಗೆ ಬೇಡ ಅಂತ ಹೇಳೇಬಿಟ್ಟಿದ್ದಾರೆ, ತೀರ್ಮಾನ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಹೈಕಮಾಂಡ್ ಎದುರೇ ಗಟ್ಟಿ ಧ್ವನಿಯಲ್ಲಿ ನಿರ್ಧಾರ ತಿಳಿಸಿದ್ದಾರೆ. ಕಂದಾಯ ಕೊಡಿ, ಇಲ್ಲ ಇದನ್ನು ಪೂರ್ತಿ ಕೊಡಿ, ಇಲ್ಲ ಬಿಟ್ಬಿಡಿ ನನ್ನನ್ನು ಅಂತ ಕೃಷ್ಣ ಬೈರೇಗೌಡರು ಈಗ ಹಠ ಹಿಡಿದಿರೋದು. ನಾನು ಯಾವುದಕ್ಕೂ ಮಣಿಯಲ್ಲ, ನನಗೇನು ಬೇಕಾಗೇ ಇಲ್ಲ, ನಾನು ಕೇಳೇ ಇರಲಿಲ್ವಲ್ಲ ಅಂತ. ಇಷ್ಟೆಲ್ಲ ಜಟಾಪಟಿ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಈಗ ಗಮನ ಸೆಳೀತಿದೆ. ಈ ಕಡೆ ಜಮೀರ್ ಅಹಮದ್ ಖಾನ್ ಅವರು
ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ 2ನೇ ಪಟ್ಟಿಲು ಬರಲ್ಲ ಅಂತ. ಮೀಡಿಯಾದವರು ಮೈಕ್ ಹಿಡಿದ್ರೆ ಬೆನ್ನು ತೋರಿಸಿ ಕೂತಿದ್ದಾರೆ, ರಿಯಾಕ್ಟೇ ಮಾಡ್ತಿಲ್ಲ, ತಿರುಗ್ಕೊಂಡು ಕೂತಿರುವಂಥ ದೃಶ್ಯ ಗಮನ ಸೆಳೀತಿದೆ. ಬಹುತೇಕ ಅವರು ಔಟ್ ಆಗೋದು ಫಿಕ್ಸ್ ಆಗಿದ್ದು, ಅವರ ಮುಂದಿನ ನಡೆ ಕೂಡ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಜಮೀರ್ ಬಿಗ್ ಸ್ಟೆಪ್ ಗ್ಯಾರಂಟಿ ಅನ್ನುವ ವಿಚಾರಗಳು ಈಗಾಗಲೇ ಅವರ ದಿಕ್ಕು ಬದಲಾಗುತ್ತಾ ಅನ್ನೋ ಚರ್ಚೆಗಳು ಶುರುವಾಗ್ಬಿಟ್ಟಿವೆ. ಸೊ DKಗೆ ಆರಂಭಿಕವಾಗಿ 3 ಆಘಾತದಂತೆ ಈ ಪ್ರಮುಖ ನಾಯಕರ ನಡೆ ಈಗ ಗಮನ ಸೆಳೀತಿರೋದು. ಇತ್ತ BJP DK CM ಆದ ಮೇಲೆ ಮೊದಲ ಬ್ರಹ್ಮಾಸ್ತ್ರವನ್ನು ಬಿಟ್ಟಿರೋದು. ಇನ್ಫ್ಯಾಕ್ಟ್ BJP ಇಷ್ಟು ದೊಡ್ಡದು ಯಾವುದು ತೆಗೆದೇ ಇರಲಿಲ್ಲ ಬಿಡಿ, ಸಿದ್ದರಾಮಯ್ಯನವರು ಬಂದ ಮೇಲೆ ತೆಗೆದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ DK ಶಿವಕುಮಾರ್ CM ಆದಮೇಲೆ ತೆಗೆದಿರೋದು. 1 ಅಲ್ಲ 2 ಅಲ್ಲ 36,000 ಕೋಟಿ ಲೂಟಿ ಮಾಡಿರುವ ಸ್ಫೋಟಕ ದಾಖಲೆ ಸಿಕ್ಕಿದೆ BJPಗೆ. ಅವರೇ ಹೇಳ್ತಿರೋದು ಸ್ಫೋಟಕ ದಾಖಲೆ. ಸುಮ್ಮನೆ ಆರೋಪ ಸುಮಾರು ಸಲ ಮಾಡಾಗಿತ್ತು, ಕುಮಾರಸ್ವಾಮಿ ಅವರೆಲ್ಲ ಮಾಡಿದ್ರು. ಈಗ ಸ್ಫೋಟಕ ದಾಖಲೆಯನ್ನು ರಾಜ್ಯಪಾಲರ ಮುಂದೆ ಇಡ್ತಿದ್ದಾರೆ. ಯಾವ ರೀತಿ ಕಪ್ಪು ಪಟ್ಟಿಗೆ ಸೇರಿಸಿರುವಂಥ ಕಂಪನಿಗೆ ಇದರ ಟೆಂಡರನ್ನು ಕೊಡಲಾಗಿದೆ. ಒಟ್ಟು 36,000 ಕೋಟಿಯ ಹಗರಣ ನಡೆದಿದ್ದು 10,000 ಕೋಟಿ ಕಿಕ್ ಬ್ಯಾಕೇ ಪಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತದು ಡೈರೆಕ್ಟಾಗಿ ಡೆಲ್ಲಿಗೆ ಹೋಗಿದೆ ಆ ಕಿಕ್ ಬ್ಯಾಕ್ ದುಡ್ಡು ಅಂತ. ಮುಂದಿನ 30 ವರ್ಷಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ, ಪ್ಲಸ್ 35 ವರ್ಷ ವಿಸ್ತರಣೆ ಟೆಂಡರ್ ಇದಾಗಿದೆ. ಸೊ DK ಶಿವಕುಮಾರ್ ಸಿದ್ದರಾಮಯ್ಯ ಯಾರೂ ಬದುಕೇ ಇರಲ್ಲ ಇನ್ನು 30 ವರ್ಷ ಅಂದರೆ. ರಾಮ್ಕಿ ಅನ್ನೋ ಸಂಸ್ಥೆಗೆ ಟೆಂಡರ್ ಕೊಟ್ಟಿದ್ದಾರೆ. ಆಲ್ರೆಡಿ ಬ್ಲಾಕ್ ಲಿಸ್ಟಲ್ಲಿರುವಂಥ ಕಂಪನಿಗೆ ಅದು ಹೆಂಗೆ ಕೊಟ್ಟರು ಇದನ್ನು DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗಲ್ವಾ ಇದಾಗಿದ್ದು. ತೆರಿಗೆದಾರರ ಬೆಂಗಳೂರು ತೆರಿಗೆದಾರರ ಲೂಟಿ ಮಾಡೋ ಅಂಥ ಒಂದು ಸ್ಕೀಮ್ ಇದು. ಈ ಕಸದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಕಸದ ತೆರಿಗೆ ಹಾಕಿದ್ದಾರೆ. ಈಗ ಒಂದೇ ಒಂದು ಸರಿ ಈ ಹಗರಣ 36,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಇದು 10,000 crore ಕಿಕ್ ಬ್ಯಾಕ್. ಈ ಹಗರಣ ಯಾಕೆ ಆಗ್ತಾ ಇದೆ ಅಂದರೆ, ಇವಾಗ ಯಾರು ಕೊಟ್ಟಿದ್ದಾರೆ? ರಾಮ್ಕಿ ಕಂಪನಿ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ. ಕಸದಿಂದ ದುಡ್ಡು ಮಾಡೋದು ಹೆಂಗೆ? ಗಾರ್ಬೇಜ್ ಮನಿ. ದಿಸ್ ಈಸ್ ಗಾರ್ಬೇಜ್ ಮನಿ. ಸಿದ್ದರಾಮಯ್ಯ 1, ಇವರು ಸಿದ್ದರಾಮಯ್ಯ 2. ಗೋಲ್ಡ್ ಹೆಂಗೆ ಮಾಡೋದು? ಕಸನ ಗಾರ್ಬೇಜನ್ನು ಗೋಲ್ಡಾಗಿ ಕನ್ವರ್ಟ್ ಮಾಡುವಂಥ ಸ್ಕೀಮ್ ಇದು. ಕಾಂಗ್ರೆಸ್ ಸರ್ಕಾರ ಕಸದಿಂದ ಕಾಸು ತೆಗೀತಿದೆ. ಕಸದಿಂದ ಕಾಸು ತೆಗಿತಾ ಇದೆ. ಬೆಂಗಳೂರು ಕಸದಲ್ಲಿ ಗಬ್ಬು ನಾರ್ತಾ ಇದೆ. ಈಗ ಅಕ್ರಮದ ಗಬ್ಬು ವಾಸನೆ ಬೆಂಗಳೂರಿಗೆ ಬರ್ತಾ ಇದೆ. ಹೈಕಮಾಂಡ್ಗೆ ಒಂಥರ ಕಪ್ಪ ಕಾಣಿಕೆ ಕೊಡುವಂಥ ಇದು ದೊಡ್ಡ ಸ್ಕೀಮ್. ಇದರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ಯಾಕಂದ್ರೆ ಅವನಿಗೆ ಎಸ್ಟಿಲೇಷನ್ನೇ 27,000 ಕೋಟಿ ಬರ್ತದೆ. ಅವನು ನಮ್ಮ ಕರ್ನಾಟಕದವರೇ ಮಾಡ್ತಾ ಇರುವಂಥ ಪ್ಲ್ಯಾಂಟು ಇರೋ ಸಿಸ್ಟಮಲ್ಲೇ 40 ರೂಪಾಯಿ ಕೊಡಿ ನನಗೆ ಟನ್ಗೆ ಎಕ್ಸ್ಟ್ರಾ ಸಾಕು, 260 ಕೊಡ್ತಾ ಇದ್ದೀರಾ, ಅದನ್ನು 300 ರೂಪಾಯಿ ಮಾಡಿ ಅಂತ ಹೇಳಿದ್ದಾರೆ. ಈ ಲೂಟಿ ಐತಲ್ಲ, ಇದು ಕ್ಯಾಬಿನೆಟ್ಟಿನಲ್ಲಿ ಅಪ್ರೂವ್ ಆಗಿರುವಂಥ ದೊಡ್ಡ ಲೂಟಿ ಇದು. ಅದಕ್ಕೆ ನಾನು ಸಿದ್ದರಾಮಯ್ಯನವರು DK ಶಿವಕುಮಾರ್, ಸಿದ್ದರಾಮಯ್ಯ ಸೈನ್ ಹಾಕಿದ್ದಾನೆ, DK ಶಿವಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬೆಂಗಳೂರು. ನಾನು ಇನ್ನೊಂದು ಹೇಳ್ತೀನಿ, ನಾವು ಇವತ್ತೂ ತಾವು ಆಗ್ತಾ ಇದ್ರಿ, ಕಳೆದ 4-5 ದಿನದಿಂದನೂ ನಾನು ನೋಡ್ತಾ ಇದ್ದೀನಿ, ಬೆಂಗಳೂರು ಅಭಿವೃದ್ಧಿ ಬೇಕು, ಖಾತೆ ಬೇಕು, ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಯಾಕೆ ಹೊಡೆದಾಟ ನಡೀತಾ ಇದೆ? ವೈ ಫೈಟ್? ಬೆಂಗಳೂರು ಬೇಕು, ಬೆಂಗಳೂರು ಅಭಿವೃದ್ಧಿ ಬೇಕು, ಬೆಂಗಳೂರು ಅಭಿವೃದ್ಧಿ ಬೇಕು. ಈಗ ಡೆಲ್ಲಿಗೂ ಹೋಗೈತೆ ಕೇಸು. ಯಾಕೆ ಅಂದರೆ ಇದಕ್ಕೆ ಈ ಗಬ್ಬು ನಾತಾ ಇದೆಯಲ್ಲ, ಇದನ್ನ ತಿನ್ನೋದಕ್ಕೋಸ್ಕರ ತಕ್ಷಣ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಬೇಕು. ಟೆಂಡರನ್ನು ಬೋಗಸ್ ಟೆಂಡರ್, ಕರಪ್ಟ್ ಟೆಂಡರ್, ಇದು ಶಾಮೀಲಾಗಿರ್ತಕ್ಕಂಥ ಟೆಂಡರ್, ಲೂಟಿ, ಬೆಂಗಳೂರು ಜನನ ಲೂಟಿ. ಬೆಂಗಳೂರು ಜನ ಇನ್ನು ಮುಂದೆ ಯಾರು ಕಸನ ಆಚೆ ಹಾಕಂಗೇ ಇಲ್ಲ. ನೀವು ಏನಾದರೂ ಆಹಾರ ತಗೊಂಡಕ್ಕೆ ಮನೆಗೆ ತಗೊಂಬಂದ್ರೆ ಅಷ್ಟು ದುಡ್ಡು ಕಸಕ್ಕೂ ಕೊಡ್ಬೇಕು. ನೀವು ಅಕ್ಕಿಗೆ ಏನು ರೇಟ್ ಕೊಡ್ತೀರಾ, ಕಸಕ್ಕೂ ಅಷ್ಟು ರೇಟ್ ಕೊಡ್ಬೇಕು. ಆ ರೇಟ್ ಬಂದ್ಬಿಡ್ತೈತೆ. ಬೆಂಗಳೂರು ನಗರಾಭಿವೃದ್ಧಿ ಸಿದ್ದರಾಮಯ್ಯನವರು CM ಆಗಿದ್ದಾಗ ಸೊ ಅದು ಹೆಂಗೆ ಕೊಟ್ಟರು, ಯಾರ ಜೇಬಿಗೆ ಸೇರಿದೆ ಇದು? ರಾಮ್ಕಿ ಕಂಪನಿಗೆ 100 ಎಕರೆ ಜಾಗ ಕೊಡಬೇಕು, 30 ವರ್ಷಗಳ ಸುದೀರ್ಘ ಕಾಲ ಸಂಸ್ಕರಣೆ ಮಾಡಬೇಕು. ಇವರು ಕೊಟ್ಟುಬಿಟ್ಟಿದ್ದಾರೆ. ಇಂಥ ಡೀಲ್ ನಡೆದಿದೆ ಇಲ್ಲಿ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಡೀಲ್ ನಡೆದಿದೆ. ನೇರವಾಗಿ ಹೈಕಮಾಂಡ್ ಜೊತೆ ಡೀಲ್ ಮಾಡಿ ಅವ್ರಿಗೆ ದುಡ್ಡು ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಟ್ಟು ಲೋಕಾಯುಕ್ತಕ್ಕೂ ಕೂಡ ಸಾಕ್ಷಿ ಕೊಡೋದಕ್ಕೆ ಈಗ ಮುಂದಾಗ್ತಿದ್ದಾರೆ. ಸರ್ಕಾರದ ವಿರುದ್ಧ
ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರೋದು. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಎಲ್ಲ ಕಡೆಯಿಂದ ಒತ್ತಡ ಸುತ್ತಿಕೊಳ್ತಾ ಇರೋದು. ಕಾದು ನೋಡಬೇಕು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲ ಹೇಗೆ ಪರಿಹಾರವನ್ನು ಕಂಡುಹಿಡಿದುಕೊಳ್ಳಿದ್ದಾರೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.